ಗ್ರಾಮಗಳಲ್ಲಿ ನೀರಿಲ್ಲ. 1500 ಜನಕ್ಕೆ ಟೆನ್ಷನ್. 3 ವರ್ಷವಾದರೂ ಪೈಪ್ಲೈನ್ ಕಾಮಗಾರಿ ಮುಗಿದಿಲ್ಲ. ಬೇಸಿಗೆಯಲ್ಲಿ ನೀರಿಗಾಗಿ ಕೋಲಾರ ಜನರ ಪರದಾಟ. ಇದು ಜೆಜೆಎಂ ಯೋಜನೆಗೆ ಗ್ರಹಣ ಹಿಡಿದಿರುವಂತಹ ಸುದ್ದಿ. ಮೂರು ವರ್ಷಗಳು ಕಳೆದೇ ಹೋದ್ವು, ಪೈಪ್ಲೈನ್ ಕನೆಕ್ಷನ್ ಮಾತ್ರ ಕೊಟ್ಟಿಲ್ಲ. ಕೋಲಾರದಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಗೆ ಗ್ರಹಣ ಹಿಡಿದಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಗ್ರಾಮೀಣ ಭಾಗದಲ್ಲಿ ಜನ ನೀರಿಗಾಗಿ ಪರದಾಟವನ್ನ ಪಡಬಾರದು, ಅದರಲ್ಲೂ ಕುಡಿಯೋ ನೀರಿಗಾಗಿ ಪರದಾಟ ಪಡಬಾರದು. ಪ್ರತಿ ಮನೆಗೂ ಪೈಪ್ಲೈನ್ ಕನೆಕ್ಷನ್ ಇರಬೇಕು, ನಲ್ಲಿಯಲ್ಲಿ ಜನರಿಗೆ ನೀರನ್ನು ತಲುಪಿಸಬೇಕು ಅಂತೇಳಿ ಯೋಜನೆಯನ್ನ ತಂತು. ಆದರೆ ಸಾಕಷ್ಟು ಕಡೆಗಳಲ್ಲಿ ಈ ಯೋಜನೆಗೆ ಗ್ರಹಣ ಹಿಡಿದಿದೆ. ಕೋಲಾರದಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಸರ್, ನಾವು ದೂರದಿಂದ ಹೋಗ್ಬೇಕು ನಮ್ಮ ಮನೆ ಹತ್ರ. ನಮ್ಗೆ ನೀರು ಎತ್ಕೊಂಡು ಹೋಗಕ್ಕೆ ಜಾಸ್ತಿ ಬಾಧೆ ಆಗುತ್ತೆ. ಈ ನಲ್ಲಿ ಹಾಕಿ ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬರ್ತೈತೆ. ಇವತ್ತವರೆಗೂ ಕನೆಕ್ಷನ್ ಎಲ್ಲ ಐತೆ, ನೀರು ಬಿಡ್ತಾ ಇಲ್ಲ. ಪಿಡಿಒ ಸುಮಾರು ಸಲ ಅರ್ಜಿಗಳು ಕೊಟ್ಟಿದ್ದೀವಿ, ಹೇಳಿದ್ದೀವಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುದ್ದೇಪಲ್ಲಿ ಹಾಗೂ ಜೀಡಮಾಕಲಪಲ್ಲಿ ಗ್ರಾಮಗಳಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ಜನರು ವಾಸ ಮಾಡುತ್ತಿದ್ದಾರೆ. ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಿರುವ ಕಾರಣ 2023ರಲ್ಲಿ 64 ಲಕ್ಷ ವೆಚ್ಚದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ನೀರು ಪೂರೈಸುವ ಕಾಮಗಾರಿ ಮಾಡಿದ್ರು. ತುಮಕೂರು ಮೂಲದ ಗುತ್ತಿಗೆದಾರರು 2024ರ ಆರಂಭದಲ್ಲೇ ಕೆಲಸ ಮುಕ್ತಾಯಗೊಳಿಸಿದ್ದಾರೆ. ಒಮ್ಮೆ ನೀರನ್ನು ಹರಿಸಿ ಪ್ರಾಯೋಗಿಕ ಪರೀಕ್ಷೆ ಮಾಡಲಾಗಿದೆ. ಆದರೆ ಓವರ್ ಹೆಡ್ ಟ್ಯಾಂಕ್ನಿಂದ ನಲ್ಲಿಗಳಿಗೆ ನೀರು ಕನೆಕ್ಷನ್ ನೀಡುವುದು ಜೊತೆಗೆ ಪೈಪ್ಲೈನ್ ಕಾಮಗಾರಿಗೆ ಭೂಮಿ ಅಗೆದು ಹಾಗೆ ಬಿಟ್ಟಿದ್ದಾರೆ. ಹೀಗಾಗಿ ನೀರಿಲ್ಲದೆ ಗ್ರಾಮಸ್ಥರು ಬಿಂದಿಗೆ ಹೊತ್ತು ಪರದಾಡುತ್ತಿದ್ದಾರೆ. ಸರ್, ನಾವು ದೂರದಿಂದ ಹೋಗ್ಬೇಕು ನಮ್ಮ ಮನೆ ಹತ್ರ. ನಮ್ಗೆ ನೀರು ಎತ್ಕೊಂಡು ಹೋಗಕ್ಕೆ ಜಾಸ್ತಿ ಬಾಧೆ ಆಗುತ್ತೆ. ಸರ್, ನಮ್ಮ ಮನೆ ಇರೋದು ಅಲ್ಲಿಂದ ಇಲ್ಲಿಂದ ಎತ್ಕೊಂಡು ಹೋಗ್ಬೇಕು. ನಾವು 20 ಬಿಂದಿಗೆ ಬೇಕು ಸರ್ ನಮ್ಮ ಮನೆಗೆ. ಎತ್ಕೊಂಡು ಹೋಗ್ಬೇಕಲ್ವೇನು ಸರ್? ಬೇಕೇ ಬೇಕು ನೀರು, ಬೇಕೇ ಬೇಕಲ್ವೇನು ಸರ್ ನೀರು? 3 ವರ್ಷ ಆಯ್ತು ಸರ್ ಅದಾಗಿ. ನಮಗೆ ಮನೆ ಹತ್ರ ನೆಲ್ಲಿಗಳು ಹಾಕಿದ್ದಾರೆ, ಅದರಲ್ಲಿ ನೀರು ಬರಬೇಕು. ಆಗುತ್ತೆ ಅಲ್ವೇನು ಸರ್? ಏನು ಎಲ್ಲಿ ಯಾರು ಇದು ಮಾಡ್ತಾ ಇಲ್ಲ. ಬರುತ್ತೆ ಸರ್, 2 ಬೋರ್ ಇದೆ, ಎಲ್ಲ ಹಾಕಿದ್ದಾರೆ ಸರ್. ಏನು ಗೊತ್ತಿಲ್ಲ ಸರ್ ನಮ್ಗೆ. ಈ ನಲ್ಲಿ ಹಾಕಿ ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬರ್ತೈತೆ. ಇವತ್ತವರೆಗೂ ಕನೆಕ್ಷನ್ ಎಲ್ಲ ಐತೆ, ನೀರು ಬಿಡ್ತಾ ಇಲ್ಲ. ದಿನೇ ಜನಗಳು ನಲ್ಲಿಗಳ ಹತ್ರ ಹೋಗಿ ಬಿಂದಿಗಳು ಎತ್ಕೊಂಡು ಹೋಗಿ ಎಲ್ಲರೂ ಅಲ್ಲೇ ಹೋಗಿ ಇಟ್ಕೊಬೇಕಾಗ್ತೈತೆ. ಇವಾಗ ಮನೆ ಹತ್ರ ನೀರು ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾರೂ ಕೊಟ್ಟೂ ಇಲ್ಲ. ಯಾರು ಅದನ್ನು ಹಾಕಿ ಬಿಟ್ಟಿದ್ದಾರೆ ಬಿಟ್ಟರೆ ಯಾರೂ ಇಟ್ಕೊಂಡಿದ್ದೇ ಇಲ್ಲ. ಇದನ್ನು ಅದ್ರ ಬಗ್ಗೆ ಮಾತಾಡೋ ಯಾರೂ ಇಲ್ಲ ಸರ್. ಯಾರೂ ಬರೋದೇ ಇಲ್ಲ ಕೇಳೋಕ್ಕೆ. ಕಳಿಸ್ತೀನಿ, ನೋಡ್ತೀವಿ, ಮಾಡ್ತೀವಿ ಅಂತಾರೆ. ಯಾವತ್ತೋ ಒಂದು ದಿನ ಏನೋ ಬಂದು ಈ ಸ್ಟಾರ್ಟಿಂಗಲ್ಲಿ ಒಂದು ದಿನ ಬಿಟ್ಟರು ಸರ್. ಅದೊಂದು ನೋಡಿದ್ದು ಬಿಟ್ರೆ ಮತ್ತೆ ನೀರೇ ಬಂದಿಲ್ಲ ಸರ್. ಇದು ಎಲ್ಲ ಆಲ್ಮೋಸ್ಟು ಡೆಮಾಲಿಷ್ ಆಗ್ಬಿಟ್ಟೈತೆ ಇವತ್ತವರೆಗೂ ಬಂದಾಗಿಂದ. ಈ ನಲ್ಲಿಗಳು ಹಾಕಿಬಿಟ್ಟು ಜೆಜೆಎಮ್ದು 3 ವರ್ಷ ಆಗ್ತಾ ಇದೆ. 3 ವರ್ಷದಿಂದ ಅವರು ನಲ್ಲಿಗಳು ಹಾಕಿಬಿಟ್ಟು ಹೋಗಿರೋದಷ್ಟೇ, ಮತ್ತೆ ಅದ್ರ ಕಡೆ ನೋಡು ತಿರುಗಿಲ್ಲ. ಆವಾಗಿನಿಂದ ಪಿಡಿಒಗೆ ಸುಮಾರು ಸಲ ಅರ್ಜಿಗಳು ಕೊಟ್ಟಿದ್ದೀವಿ, ಹೇಳಿದ್ದೀವಿ. 1 ವಾರ 3 ದಿವಸ 4 ದಿವಸ ಇದೇ ಹೇಳ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಮತ್ತು ವಾಟರ್ ಬೋರ್ಡಲ್ಲಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಸುಮಾರು ಸಲ ಬಂದು ಹೋದರು. ಅವರು ಇದ್ರ ಬಗ್ಗೆ ಏನು ತಲೆ ಕಟ್ಸ್ಕೊಳ್ಳಿಲ್ಲ. ಇದೇ ನಮ್ಮೂರದು ಸುಮಾರು 200-250 ಮೀಟ್ರು ಮೇಲೆ ನಾವು ತೊಗೊಂಡೋಗ್ಬೇಕು ನೀರು. ಎಲ್ಲರದು ಅದೇ ಸಮಸ್ಯೆ ಇದೆ, ನೀರು ತುಂಬ ಪ್ರಾಬ್ಲಮ್. ನೀರಿಲ್ಲದೆ ಜನ 3 ವರ್ಷ ಕಳೆದಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಪೂರೈಕೆ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯೋಜನೆಯೇ ಮೂಲೆಗುಂಪಾಗಿದೆ. ಬೋರ್ವೆಲ್, ನಲ್ಲಿಗಳು, ಓವರ್ ಹೆಡ್ ಟ್ಯಾಂಕ್ ಮತ್ತು ನೀರು ಲಭ್ಯವಿದ್ದರೂ ಪೈಪ್ಲೈನ್ ಮಾಡದೆ ಜನಕ್ಕೆ ನೀರೇ ಇಲ್ಲದಂತಾಗಿದೆ. ರಘುರಾಜ್, ನ್ಯೂಸ್ 18, ಕೋಲಾರ. ಹಾಗಾದ್ರೆ 3 ವರ್ಷಗಳಿಂದ ಅಲ್ಲಿ ಸಮಸ್ಯೆ ಏನಾಗ್ತಾ ಇದೆ? ಅಧಿಕಾರಿಗಳು ನಿಜಕ್ಕೂ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ? ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಜಲ್ ಜೀವನ್ ಮಿಷನ್ ಕಾಮಗಾರಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಪ್ರತಿ ಗ್ರಾಮೀಣ ಭಾಗದಲ್ಲಿ ಮನೆಗೂ ಕುಡಿಯೋ ನೀರಿನ ಸಂಪರ್ಕ ಕೊಡಬೇಕು ಅಂತ ಹೇಳಿ. ಬಟ್ ಇಲ್ಲಿ 3 ವರ್ಷ ಆಗಿದೆ, ಕಾಮಗಾರಿ ಮುಗ್ದಿದೆ ಅಂತ ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ರು. ಬಟ್ ನೀರು ಬಿಡ್ತಾ ಇಲ್ಲ ಅಂತ. ಏನ್ ಆಕ್ಚುಲ್ ಆಗಿ ಸಮಸ್ಯೆ ಆಗ್ತಿದೆ? ಯಾರು ತಪ್ಪಿಲ್ಲಿ? ಶ್ರೀಮಂತ ಶೆಟ್ಟಿ, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಈ ಒಂದು ಮುದ್ದೇಪಲ್ಲೆ ಮತ್ತೆ ಜೀಡಮಾಕಲಹಳ್ಳಿ 2 ಗ್ರಾಮದಲ್ಲಿ ಕೂಡ 1,500ಕ್ಕೂ ಹೆಚ್ಚು ಜನರು ವಾಸ ಮಾಡ್ತಾ ಇರ್ತಕ್ಕಂಥದ್ದು. 2 ಗ್ರಾಮದಲ್ಲಿ ನೀರಿನ ಸಮಸ್ಯೆ ಖಂಡಿತ ಇಲ್ಲ. ಆದ್ರೆ ಈ ಒಂದು ಗ್ರಾಮಗಳಿಗೆ ಜಲಜೀವನ್ ಮಿಷನ್ ಯೋಜನೆಯಡಿ 2023ರಲ್ಲಿ ಸುಮಾರು 64 ಲಕ್ಷ ವೆಚ್ಚದಲ್ಲಿ ಕೈಗೊಂಡಿರ್ತಕ್ಕಂಥ ಈ ಒಂದು ಮನೆಗೂ ನೀರು ಹರಿಸ್ತಕ್ಕಂಥ, ನಲ್ಲಿ ಮುಖಾಂತರ ನೀರು ಹರಿಸ್ತಕ್ಕಂಥ ಒಂದು ಯೋಜನೆ ಈಗಾಗಲೇ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಇವು ಎಲ್ಲ ಒಂದು ಕಾಮಗಾರಿ ಮುಕ್ತಾಯ ಆದ್ರೂ ಕೂಡ ಓವರ್ ಹೆಡ್ ಟ್ಯಾಂಕ್ ನಿಂದ ಈ ಒಂದು ನಲ್ಲಿಗಳಿಗೆ ನೀರನ್ನ ಪೂರೈಕೆ ಮಾಡ್ತಕ್ಕಂಥ, ಸಂಪರ್ಕ ಕೊಡೋದಷ್ಟೇ ಬಾಕಿ ಇರ್ತಕ್ಕಂಥದ್ದು. ಏನು ಅಧಿಕಾರಿಗಳಿಗೆ ಈ ಒಂದು ಕಾಮಗಾರಿಗಳನ್ನ ಆರಂಭ ಮಾಡುವಾಗ ಇರ್ತಕ್ಕಂಥ ಒಂದು ಕಾಳಜಿ ಏನಿರುತ್ತೆ, ಆ ಒಂದು ಕಾಳಜಿ
ಮುಕ್ತಾಯ ಆಗೋದು ಕೂಡ ಖಂಡಿತ ಇರೋದಿಲ್ಲ ಎನ್ನುವಂತಹ ಒಂದು ಆ ದೃಶ್ಯಗಳು ನಮ್ಗೆ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸಾವಿರಾರು ಜನರು ವಾಸ ಮಾಡ್ತಕ್ಕಂಥ ಈ ಒಂದು ಕುಗ್ರಾಮಗಳಲ್ಲಿ ಮನೆಗೆ ನೀರು ಇಲ್ಲದ ಕಾರಣಕ್ಕಾಗಿ ಜನರು ಬಹಳಷ್ಟು ದೂರಕ್ಕೆ ಹೋಗಿ ನೀರನ್ನ ಹೊತ್ತು ತರಬೇಕಾಗಿದೆ. ಗ್ರಾಮೀಣ ಭಾಗದಲ್ಲಿ ಜನರು ಬೆಳಗ್ಗೆ 8 ಗಂಟೆಗೆ ಕೂಲಿ ಕೆಲಸಕ್ಕೆ ಹೋಗ್ಬೇಕು. ಆದ್ರೆ ಇಲ್ಲಿ ಯಾವುದೇ ಕೆಲಸವನ್ನು ಕೂಡ ಮಾಡದೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮನೆಗೆ ನೀರನ್ನು ತುಂಬಿಸೋದೇ ದೊಡ್ಡ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ನಾವು ಗಮನಿಸಬಹುದು, ಈಗಾಗಲೇ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಏನ್ ಬೋರ್ವೆಲ್ ಕೊರೆದಿದ್ದಾರೆ, ಜೊತೆಗೆ ಪೈಪ್ಲೈನ್ ಹಾಕಿದ್ದಾರೆ, ನಲ್ಲಿಗಳನ್ನು ಕೂಡ ಸಂಪರ್ಕ ಕೊಟ್ಟಿದ್ದಾರೆ. ಯಾವುದೇ ಕೂಡ ಸಮಸ್ಯೆ ಇಲ್ಲ. ಸಂಬಂಧಪಟ್ಟಂತಹ ಗ್ರಾಮೀಣ ಮತ್ತೆ ಕುಡಿಯುವ ನೀರು ಏನು ಸರಬರಾಜು ಇಲಾಖೆ ಅಧಿಕಾರಿಗಳಿದ್ದಾರೆ, ಅವರು ಈಗ ನಿರ್ಲಕ್ಷ್ಯವನ್ನು ತೋರ್ತಾ ಇರ್ತಕ್ಕಂಥದ್ದು. ಗುತ್ತಿಗೆದಾರರು ಮರಣ ಹೊಂದಿದ್ದಾರೆ. ಅವರ ನಂತರ ಮತ್ತೆ ರೀಟೆಂಡರ್ ಅನ್ನ ಮಾಡ್ಬೇಕಾಗಿತ್ತು. ಈ ಒಂದು ಟೆಂಡರ್ ಪ್ರೊಸೆಸ್ ಅನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಲ್ಲ. ಜೊತೆಗೆ ಈ ಒಂದು ಕಾಮಗಾರಿ ಮುಗ್ದಾದ ಮೇಲೆ ಕೂಡ ಅಧಿಕಾರಿಗಳು ಕೇವಲ ನೀರನ್ನ ಹರಿಸುವಂತ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಕ್ರಮಗಳನ್ನು ಕೈಗೊಂಡಿಲ್ಲ. ಹಾಗಾಗಿ ಇದು ಬಹಳ ಒಂದು ನಿರ್ಲಕ್ಷ್ಯಕ್ಕೆ ಗುರಿಯಾಗಿರ್ತಕ್ಕಂಥದ್ದು. ಹೀಗಾಗಿನೇ ಬೇಸಿಗೆ ಕೂಡ ಇರೋ ಕಾರಣಕ್ಕಾಗಿ ಜನರು ನೀರಿಗಾಗಿ ಬಹಳಷ್ಟು ಪರದಾಟವನ್ನು ಕೂಡ ಪಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಲಭ್ಯ ಇರ್ತಕ್ಕಂಥ ಒಂದು ನೀರನ್ನ ಸಂಪರ್ಕ ಕೊಡತಕ್ಕಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಶೆಟ್ಟಿ, ಥ್ಯಾಂಕ್ ಯು ರಘುರಾಜ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇವತ್ತು